ರಾಜೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ನೂತನ ದೇವಾಲಯ ಲೋಕಾರ್ಪಣೆ ಮಾಡಿದ ವಿಶ್ರಾಂತ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಹೆಗಡೆ. ಧರ್ಮದ ಮಾರ್ಗದಿಂದ ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ. ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅಭಿಮತ. ಮಾನವ ಅತಿಯಾದ ಆಸೆ ಹಾಗೂ ಸ್ವಾರ್ಥ ಸಾಧನೆಯಿಂದಾಗಿ ಸಮಾಜವು ನೈತಿಕವಾಗಿ ಅಂಥ ಪಥದತ್ತ ಸಾಗುತ್ತಿದೆ ಎಂದು ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿ ಎಸ್ ಸಂತೋಷ್ ಹೆಗಡೆ ವಿಷಾದ ವ್ಯಕ್ತಪಡಿಸಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ರಾಜೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು, ದಾನಿಗಳು ಹಾಗೂ ಸಾರ್ವಜನಿಕರ ಸಹಕಾರದಿಂದ ನಿರ್ಮಿಸಿರುವ ಶ್ರೀ ಕಾಲಭೈರವೇಶ್ವರ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿ ನೆರೆದಿದ್ದ ಭಕ್ತ ವೃಂದವನ್ನು ಉದ್ದೇಶಿಸಿ ಮಾತನಾಡಿದರು. ಇಂದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಸ್ವಾರ್ಥ ಸಾಧನೆ ಮಾಡುತ್ತಾ ಭ್ರಷ್ಟಾಚಾರಿಗಳನ್ನು ಪ್ರೋತ್ಸಾಹಿಸಿ ಆಯಾ ಕಟ್ಟಿನ ಜವಾಬ್ದಾರಿ ಸ್ಥಾನಗಳನ್ನು ನೀಡಿ ಮತ್ತಷ್ಟು ಭ್ರಷ್ಟಾಚಾರ ನಡೆಸಲು ಪ್ರೇರೇಪಣೆ ನೀಡುತ್ತಿವೆ. ನಾಗರಿಕ ಸಮಾಜವು ನೈತಿಕವಾಗಿ ಹಂತಪಥದತ್ತ ಸಾಗುತ್ತಿದೆ. ಈ ಹಿಂದೆ ಕಳ್ಳತನ, ಮೋಸ ಹಾಗೂ ವಂಚನೆ ಮಾಡಿ ಜೈಲಿಗೆ ಹೋಗಿ ಬಂದವರನ್ನು ಶ್ರೀಸಾಮಾನ್ಯರು ಮಾತನಾಡಿಸಲು ಹೆದರುತ್ತಿದ್ದರು. ಆದರೆ ಇಂದಿನ ಸಮಾಜದಲ್ಲಿ ಎಲ್ಲವೂ ತಳುಕು ಪಳಕಾಗಿದೆ. ವಾಮ ಮಾರ್ಗದಲ್ಲಿ ಹಾಗೂ ಭ್ರಷ್ಟಾಚಾರ ಮಾಡಿ ಕೋಟಿಗಟ್ಟಲೆ ಹಣ ಮಾಡುವವರಿಗೆ ಜನರು ಜೈಕಾರ ಹಾಕುತ್ತಿದ್ದಾರೆ. ಸಮಾಜದಲ್ಲಿ ನೈತಿಕ ಪ್ರಜ್ಞೆ ಹಾಗೂ ಪ್ರಾಮಾಣಿಕತೆ ಮಾಯವಾಗಿದೆ. ಹಾದಿ ತಪ್ಪುತ್ತಿರುವ ಯುವ ಜನಾಂಗವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ದು ಸಶಕ್ತ, ಸದೃಢ ಸಮಾಜವನ್ನು ಕಟ್ಟುವುದು ಇಂದಿನ ಅಗತ್ಯವಾಗಿದೆ. ಈ ದಿಕ್ಕಿನಲ್ಲಿ ಯುವ ಜನರಿಗೆ ಮಾರ್ಗದರ್ಶನ ಮಾಡಿ ಮುನ್ನಡೆಸುವ ದಿಕ್ಕಿನಲ್ಲಿ ಜಗದ್ಗುರುಗಳು ಮುಂದಾಗಬೇಕಿದೆ ಎಂದು ಸಂತೋಷ್ ಹೆಗಡೆ ಮನವಿ ಮಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಸ್ವಾಮೀಜಿಗಳಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ದೇವಾಲಯದ ಗೋಪುರದ ಕಳಸಾರೋಹಣ ನೆರವೇರಿಸಿ ಶ್ರೀ ಭೈರವೇಶ್ವರ ಸ್ವಾಮಿಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಿ ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮಾತ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಪಡೆಯಬಹುದಲ್ಲದೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ. ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಭಗವಂತನ ಒಲುಮೆಗೆ ಪಾತ್ರರಾಗಬೇಕು ಎಂದು ಕಿವಿಮಾತು ಹೇಳಿದ ಶ್ರೀಗಳು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮ ಸೇರಿದಂತೆ ಯಾವುದೇ ಧರ್ಮವು ನೀನು ಮೋಸ ಮಾಡು, ಮತ್ತೊಬ್ಬನಿಗೆ ಕೇಡು ಬಗೆದು ತೊಂದರೆ ನೀಡಿ ಸಂತೋಷಪಡು ಎಂದು ಹೇಳುವುದಿಲ್ಲ. ಹಸಿದವನಿಗೆ ಬೇಕಾಗಿರುವುದು ಅನ್ನವೇ ಹೊರತು ಚಿನ್ನವಲ್ಲ. ಮಾನವ ಧರ್ಮಕ್ಕಿಂತ ಮಿಗಿಲಾದ ಧರ್ಮವು ವಿಶ್ವದಲ್ಲಿಯೇ ಯಾವುದೂ ಇಲ್ಲ. ಒಳ್ಳೆಯ ಕೆಲಸ ಮಾಡುವ ಜನರನ್ನು ಈ ಸಮಾಜವು ಎಂದಿಗೂ ಬೆಂಬಲಿಸಿ, ಉತ್ತೇಜಿಸಿ, ಪ್ರೋತ್ಸಾಹ ನೀಡುವುದಿಲ್ಲ. ಆದ್ದರಿಂದ ನಮ್ಮ ಮನಸ್ಸು ಹಾಗೂ ಆತ್ಮಶಕ್ತಿಯು ಒಪ್ಪುವ ಜನಪರವಾದ ಕೆಲಸಗಳನ್ನು ಮಾಡುತ್ತಾ ಫಲವನ್ನು ಭಗವಂತನಿಗೆ ಬಿಡೋಣ ಎಂದು ತಿಳಿಸಿದ ನಿರ್ಮಲಾನಂದನಾಥ ಶ್ರೀಗಳು, ರಾಜೇನಹಳ್ಳಿ ಗ್ರಾಮದಲ್ಲಿ ಕಾಲಭೈರವನಿಗೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಗ್ರಾಮಸ್ಥರು ಉದ್ಯಮಿ ರೇವಣ್ಣ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಒಳ್ಳೆಯ ಕೆಲಸ ಮಾಡಲು ಹೊರಟಾಗ ನಿಂದನೆ, ಅಪಪ್ರಚಾರ ಇದ್ದೇ ಇರುತ್ತದೆ. ಅದಕ್ಕೆಲ್ಲ ರೇವಣ್ಣ ಅವರು ತಲೆ ಕೆಡಿಸಿಕೊಳ್ಳದೆ ಹೆಜ್ಜೆ ಹಾಕಬೇಕು. ಸರ್ವಸಂಗ ಪರಿತ್ಯಾಗಿಗಳಾಗಿ ಸ್ವಾಮೀಜಿಗಳಾದ ನಮ್ಮನ್ನೇ ಸಮಾಜ ಬಿಟ್ಟಿಲ್ಲ, ನಮ್ಮನ್ನೇ ಬೈತಾರೆ, ಇನ್ನು ನಿಮ್ಮದು ಯಾವ ಲೆಕ್ಕ ಎಂದು ಹೇಳಿದ ಸ್ವಾಮೀಜಿ ರಾಜೇನಹಳ್ಳಿ ಗ್ರಾಮದ ಜನತೆಯ ಒಗ್ಗಟ್ಟನ್ನು ಶ್ಲಾಘಿಸಿ ಅಭಿನಂದಿಸಿದರು. ಶಾಸಕ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಗ್ರಾಮಸ್ಥರ ಸಂಸ್ಕೃತಿ ಪ್ರೇಮ ಹಾಗೂ ಗ್ರಾಮಾಭಿವೃದ್ಧಿಯ ಬಗೆಗಿನ ಕಾಳಜಿಯನ್ನು ಕೊಂಡಾಡಿದರು. ಮೈಸೂರಿನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿ, ಮಂಡ್ಯದ ಕೊಮರಹಳ್ಳಿಯ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಮಾಜಿ ಶಾಸಕ ಬಿ ಪ್ರಕಾಶ್, ಉದ್ಯಮಿ ಬುಕ್ಕಹಳ್ಳಿ ಮಂಜು, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ, ವಿಶ್ರಾಂತ ಪೊಲೀಸ್ ಅಧಿಕಾರಿ ಎಸಿಪಿ ಕೆಎನ್ ರಮೇಶ್, ಗಂಜಿಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರಮೇಶ್, ಪಿಡಿಒ ಗೀತಾ, ಸಂಸ್ಕೃತಿ ಘಟಕದ ಡಾಕ್ಟರ್ ಅಂಜಿ ಸಣ್ಣಸ್ವಾಮಿಗೌಡ, ಉದ್ಯಮಿ ಬಾಬು ಲಿಂಗರಾಜು ಅರಸು, ಗ್ರಾಮದ ಮುಖಂಡರಾದ ಕುಮಾರಸ್ವಾಮಿ, ಆರ್ಎಸ್ ಮುಕುಂದ, ಪದ್ಮೇಶ್, ಪುವನಹಳ್ಳಿ ರೇವಣ್ಣ, ಬಿಜಿಎಸ್ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಡಾಕ್ಟರ್ ನರಸೇಗೌಡ, ವಕೀಲರಾದ ಆರ್.ಕೆ. ರಾಜೇಗೌಡ, ಮಹಿಳಾ ಹೋರಾಟಗಾರ್ತಿ ಕೆ. ಮಂಜುಳಾ ಚೆನ್ನಕೇಶವ, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂ.ಕೆ.
ಹರಿಚರಣ ತಿಲಕ್, ಕೆಆರ್ ನೀಲಕಂಠ, ಪದ್ಮೇಶ್ ಸೇರಿದಂತೆ ರಾಚೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಜನರು ಶ್ರೀ ಭೈರವೇಶ್ವರ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಉದ್ಯಮಿ ರಾಜೇನಹಳ್ಳಿ ರೇವಣ್ಣ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಬಿಜಿಎಸ್ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ನರಸೇಗೌಡ ಸ್ವಾಗತಿಸಿದ್ರು. ಕುಮಾರಸ್ವಾಮಿ ವಂದಿಸಿದ್ರು. ಶಿಕ್ಷಕ ಪದ್ಮೇಶ್ ಕಾರ್ಯಕ್ರಮ ನಿರೂಪಿಸಿದ್ರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು ದೇವರ ಸ್ಥಾನವನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಆ ಭೈರವೇಶ್ವರ ಸ್ವಾಮಿಗೆ ನಮಸ್ಕರಿಸುತ್ತಾ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡೂಕನಾಗಿದ್ದೇನೆ. ಸಮಾಜದಲ್ಲಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಬಹಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ಮುಖ ಆಯಿತು. ನನ್ನ ಮುಖ ನೋಡ್ದ ಏನು ಆ ಕಡೆ ರಿಯಾಕ್ಟೇ ಮಾಡೋದ್ರನ್ನೇ ರಿಯಾಕ್ಷನ್ ಹೋಯ್ತು, ರೆಸ್ಪಾಂಡು ಮಾಡಲಿಲ್ಲ. ಸುಮ್ಮನೆ ನನ್ನ ಪಡೆ ಓದ್ತಾ ಕುಳಿತುಕೊಂಡು ಸ್ವಲ್ಪ ಹಿಂಗೆ ನೋಡಿದರೆ ಮುಖ ಎಲ್ಲ ಗಂಟೆಲ್ಲ ಇಳಿದೋಯ್ತು. ಮತ್ತೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. 10 ನಿಮಿಷ ಆದ್ಮೇಲೆ ಅವ್ರ ಅಪ್ಪ ಅಮ್ಮ ಬಂದರು, ಜೋರಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲ ಮಕ್ಕಳು. ಅವನಿಗೆ ನಿಜವಾಗ್ಲೂ ಏಟಾಗಿದ್ರೆ ಯಾವಾಗ ಆಡಬೇಕಾಗಿತ್ತು? ಬಿದ್ದ ತಕ್ಷಣ ಆಡಬೇಕಾಗಿತ್ತು. ಈಗ ಯಾರಿಗೋಸ್ಕರಕ್ಕಾದ ಅವನು? ಅಪ್ಪ ಅಮ್ಮನ. ಮಕ್ಕಳಿಗೂ ಕೂಡ ಗೊತ್ತು ಯಾವಾಗ ಆಡಬೇಕು, ಯಾಕೆ ಆಡಬೇಕು, ಯಾರ ಮುಂದೆ ಹತ್ರ ಏನು ಸಿಗುತ್ತೆ. ಸುಮ್ಮನೆ ಎಲ್ಲರ ಮುಂದೆ ನಾವು ಆಡಬಾರ್ದು ಅಂತ. ಚಿಲ್ಡ್ರನ್ ಆರ್ ಕರಪ್ಟೆಡ್ ದೇರ್ ಇಟ್ಸ್. ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ಬರ್ತವೆ ಪಾಪ, ಏನೋ ಒಂದು ದೃಷ್ಟಿಯಿಂದ ಮಾತನಾಡಿರ್ತಾರೆ, ಅದನ್ನೇ ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೋಗ್ದಲೇ ಊರನ್ನು ಕಟ್ಟೋ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಿಂತ್ಕೊಂಡು ಕಟ್ಟಬೇಕು. ಅಪ್ಪಿತಪ್ಪಿ ಯಾರಿಗಾದ್ರೂ ನೋವಾಗಿದ್ದರೆ, ನಿಮಗೂ ನೋವಾಗಿದ್ದರೆ ಅಥವಾ ನೋವು ಮಾಡಿದರೆ ಅದನ್ನು ಸರಿ ಮಾಡ್ಕೊಳ್ಳಿ ನೀವು ಮಾತಿನ ಸಂದರ್ಭದಲ್ಲಿ ಹೇಳಿ. ನಮ್ಮ ಊರಿಗೆ ಬಂದಿರತಕ್ಕಂಥ ದೇವರು ಯಾರು ಗೊತ್ತಾ? ಕಾಲಭೈರವೇಶ್ವರ ಸ್ವಾಮಿ. ಎಲ್ಲ ದೇವರುಗಳಿಗಿಂತ ಕಾಲಭೈರವೇಶ್ವರ ಸ್ವಾಮಿ ಶ್ರೇಷ್ಠ ಅಂತ ನಾನು ಹೇಳಿಬಿಟ್ರೆ, ಅಯ್ಯೋ ಇವ್ರ ದೇವರು ಅದನ್ನೇ ಅವ್ರಿಗೆ ಅದಕ್ಕೋಸ್ಕರ ಹೇಳ್ತಾರೆ. ನಾ ಚಿಕ್ಕ ಹುಡುಗರಾಗಿದ್ದಾಗ ಎಲ್ಲ ರೆಕಾರ್ಡ್ ಮಾಡಿಬಿಟ್ರು. ಭೈರವೇಶ್ವರ ಕಾಲ ಮತ್ತು ದೇಶ, ಯು ಮಸ್ಟ್ ಹ್ಯಾವ್ ಹರ್ಡ್ ಆಫ್ ಇಟ್, 3 ಡೈಮೆನ್ಷನಲ್ ಸೊಸೈಟಿ ವರ್ಲ್ಡ್. 3 ಡೈಮೆನ್ಷನ್ನ ಒಂದು ಜಗತ್ತು. ಅದರ ಜೊತೆಯಲ್ಲಿ ಕಾಲ ಒಂದು ಡೈಮೆನ್ಷನ್ನು ಮತ್ತು ದೇಶ ಒಂದು ಡೈಮೆನ್ಷನ್. ಅರ್ಥ ಆಗುತ್ತಲ್ಲ? ಯಾರು ಐನ್ಸ್ಟೈನ್ ಅಂತಕ್ಕಂಥ ದೊಡ್ಡ ವಿಜ್ಞಾನಿ, ಟೈಮ್ ಆ್ಯಂಡ್ ಸ್ಪೇಸ್ ಬೋತ್ ಆರ್ ಪುಟ್ ಟುಗೆದರ್ ಆ್ಯಂಡ್ ಇಟ್ ಇಸ್ ಮೇಡ್ 1 ಡೈಮೆನ್ಷನ್. ಅಲ್ಲಿಗೆ 4 ಡೈಮೆನ್ಷನ್ ಆಯಿತು. ಲೆಂತು, ಬ್ರೆಡ್ತು, ಡೆಪ್ತು ಮತ್ತು ಟೈಮ್ ಆ್ಯಂಡ್ ಸ್ಪೇಸ್ 1 ಡೈಮೆನ್ಷನ್. ಅಥವಾ ಬೇರೆ ಬೇರೆ ನೋಡಿದರೆ 5th ಡೈಮೆನ್ಷನ್ ಆಗಬೇಕು, 5 ಡೈಮೆನ್ಷನ್ಸ್. ಜಸ್ಟ್ ಯು ಅಕ್ಸೆಪ್ಟ್ ಇಟ್ ಆಸ್ ಎ 4 ಡೈಮೆನ್ಷನ್ಸ್. ಈ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥವ್ರು ಈ ಕಾಲ ಮತ್ತು ದೇಶದ ಒಳಗಡೆಗೆ ಇತಿಮಿತಿಗೆ ಒಳಗಾಗಿ ಬಂದು ಹೋಗ್ತಕ್ಕಂಥವ್ರು. ಅದಕ್ಕೋಸ್ಕರನೇ ಹುಟ್ಟುತ್ತೇವೆ, ಬೆಳಿತೇವೆ ಮತ್ತು ಸಾಯ್ತೇವೆ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಕಾಲ, ಅದರ ಮಧ್ಯೆ ಇರ್ತಕ್ಕಂಥ ಒಂದು ಸ್ಪೇಸು. ಇದರ ಒಳಗಡೆಗೆ ನಾವು ಒಳಗಾಗಿ ಕೊನೆ ನಾವೆಲ್ಲರೂ ಕೂಡ ಗತಿಸಿ ಹೋಗ್ತೇವೆ. ಆದರೆ ಈ ಜಗತ್ತಿನಲ್ಲಿ ಬರೀ ಮನುಷ್ಯರು ಅಷ್ಟೇ ಅಲ್ಲ, ಯಾವುದೇ ಮನುಷ್ಯನ ರೀತಿಯಲ್ಲಿ ಬಂದಂಥ ಅವತಾರಗಳನ್ನು ತೆಗೆದುಕೊಳ್ಳಿ. ಈ ಜಗತ್ತಿನಲ್ಲಿ ಧರ್ಮ ಕಲ್ಯಾಣಕ್ಕೋಸ್ಕರ, ಧರ್ಮ ಸ್ಥಾಪನೆಗೋಸ್ಕರ ಬಂದಂಥ ದೇವರ ಹೆಸರಿನ ಅವತಾರಗಳು ಕೂಡ ಉಳಿದಿದ್ದಾವ. ಕೃಷ್ಣ ಬಂದ ಧರ್ಮರಾಜ್ಯ ಸ್ಥಾಪನೆಗೋಸ್ಕರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾಕೋಸ್ಕರ? ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಮತ್ತೆ ಯುಗದಲ್ಲಿ ಕೂಡ ಹುಟ್ಟಿ ಬರ್ತೇನೆ. ಯಾಕಾಗಿ ಅಂತಂದ್ರೆ ಧರ್ಮವನ್ನು ಉದ್ಧರಿಸ್ಲಿಕ್ಕೋಸ್ಕರ, ಅಧರ್ಮವನ್ನ ಏನೇ ಪೂಜೆ ಹವನೆಗಳನ್ನ ಮಾಡಿದ್ರು ಸಹ ಅದಕ್ಕೆ ಒಂದು ಅರ್ಥ ಬರಲ್ಲ. ಗುರುದೇವೋ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಎಂಬ ಒಂದು ಭಾವನೆ ನನಗೆ ನಿಮ್ಗೆಲ್ಲ ಗೊತ್ತಿದೆ. ಇದು ಏನ್ ಹೇಳ್ತದೆ ಅಂದ್ರೆ ಗುರುಗಳ ಬಗ್ಗೆ ಇರುವಂತ ಮಹತ್ವವನ್ನ ತಿಳಿಸುತ್ತೆ. ಹಾಗೇನೆ ಒಂದು ಸಣ್ಣದೊಂದು ಘಟನೆ. ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಗುರುಗಳು ಪಾಠ ಹೇಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳು ಕಿಟಕಿ ಕಡೆ ಜಾಸ್ತಿ ಅವರ ಗಮನವನ್ನು ಹರಿಸ್ತಾ ಇರ್ತಾರೆ. ಗುರುಗಳು ಹೇಳ್ತಾರೆ, ಮಕ್ಕಳ ಈ ಕಡೆ ತಿರುಗಿ ಅಂತ ತಿರುಗ್ತಾರೆ. ಪುನಃ ಆ ಕಡೆಗೆ ಮಕ್ಕಳು ಕಿಟಕಿ ಕಡೆ ಗಮನ ಕಳಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಯಾತಕ್ಕೆ ಅಂತ ಗುರುಗಳು ಭಾಗವತ ಬಂದು ನೋಡೋ ಸಂದರ್ಭದಲ್ಲಿ ಆ ಒಂದು ಯಜಮಾನ ಓರಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಓರಿ ಆ ಬಾಗಿಲು ಬಿಟ್ಟು ಮುಂದೆ ಹೋಗ್ತಾ ಇರಲ್ಲ, ಅಲ್ಲೇ ನಿಂತು ಒಂದು ಮಂಡಾಟವನ್ನು ಪ್ರದರ್ಶನ ಮಾಡ್ತಾ ಇರುತ್ತೆ. ಆವಾಗ ಗುರುಗಳು ಮಕ್ಕಳ ಮನಸ್ಥಿತಿಯನ್ನು ಅರ್ಥಕೊಂಡು ಆ ಮಕ್ಕಳನ್ನ
ಆ ಓರಿನ ನೋಡಕ್ಕೆ ಮುಕ್ತವಾಗಿ ಅವಕಾಶ ಕೊಡ್ತಾರೆ. ಆ ಕೊಟ್ಟ ಸಂದರ್ಭದಲ್ಲಿ ಮಕ್ಕಳು ನೋಡಿ ಖುಷಿ ಪಡ್ತಾರೆ. ನಂತರ ಗುರುಗಳು ಆ ಓರಿಗೆ ಯಜಮಾನಿಗೆ ಹೇಳ್ತಾರೆ ನೀನೊಂದು ಕೆಲಸ ಮಾಡಪ್ಪ ಯಜಮಾನ, ತಗೋ ಒಂದಿಡಿ ಹುಲ್ಲನ್ನ ಇಟ್ಕೊಂಡು ಆ ಹುಲ್ಲನ್ನ ತೋರಿಸ್ಕೊಂಡು ಮನೆ ತನಕ ಕರ್ಕೊಂಡು ಹೋಗಿ ಓರಿ ಅಂತ. ಆವಾಗ ಆ ಯಜಮಾನ ಓರಿಗೆ ಹುಲ್ಲು ತೋರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ಓರಿನೂ ಸಹ ಖುಷಿಯಾಗಿ ಹೋಗ್ತಾರೆ. ಮಕ್ಕಳನ್ನು ಸಹ